ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಭಾನು ಶೆಟ್ಟಿ ಕನ್ನಡ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದಾಗೆ ನಾನು ಮಂಗಳೂರಿಗೆ ಹೋಗ್ಬೇಕಂತ ಹೇಳಿದ್ನಲ್ಲ, ಹಾಗಾಗಿ ಮೈಸೂರಿಗೆ ಬಂದಿದ್ದೀನಿ. ಇವಾಗ ನೈಟ್ 9:30ಗೆ ಹೊರಡೋದು ನಾವು. 2 ಡೇಸ್ ಬ್ಯಾಕ್ ಟ್ರಾವೆಲ್ಸ್ ಎಲ್ಲ ಬುಕ್ ಆಗಿದೆ. ಸ್ವಲ್ಪ ಶಾಪಿಂಗ್ ಇದ್ದಿದ್ದ ಕಾರಣ ನಾನು ಬೇಗನೆ ಬಂದಿದ್ದೀನಿ ಮೈಸೂರಿಗೆ. ಇಲ್ಲಿಂದ ಶಾಪಿಂಗ್ ಎಲ್ಲ ಮುಗಿಸಿ ಡೈರೆಕ್ಟ್ ಮನೆಗೆ ಹೋಗ್ತೀವಿ. ಮನೇಲಿ ಊಟ ಗೀಟ ಎಲ್ಲ ಮಾಡಿಕೊಂಡು ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಆಮೇಲೆ ನೈಟ್ ಹೊರಡ್ತೀವಿ 9:30ಗೆ. ಇಲ್ಲಿಂದ ಫುಲ್ ಜರ್ನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈಗ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಲಗೇಜ್ ಎಲ್ಲ ಇಟ್ಕೊಂಡು ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಫೈನಲಿ ಬಸ್ ಬಂತು. ಈಗ ಸೀಟ್ ನಂಬರ್ ಎಲ್ಲ ಚೆಕ್ ಮಾಡಿ ಹೋಗಿ ಕೂತ್ಕೋಬೇಕು. ನಾವು ಬುಕ್ ಮಾಡಿದ್ದು ಸುಗಮ ಟ್ರಾವೆಲ್ಸ್ ಅಂತ. ಇನ್ನು ಬೇರೆ ಬೇರೆ ಟ್ರಾವೆಲ್ಸ್ಗಳೆಲ್ಲ ಇವೆ. ನಮಗೆ ಕಂಫರ್ಟಬಲ್ ಆಗೋದು ಸುಗಮ ಟ್ರಾವೆಲ್ಸ್ ಅದೊಂದೇ. ಅದಕ್ಕೆ ಯಾವಾಗಲೂ ಇದನ್ನೇ ಬುಕ್ ಮಾಡ್ತೀವಿ. ಇನ್ನು ಬಸ್ ಹೊರಡೋದು 10 ಮಿನಿಟ್ಸ್ ಆಗುತ್ತೆ. ಆರಾಮಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದೀವಿ. ಇವನೇ ನನ್ನ ತಮ್ಮನ ಮಗ ಆಯುಷ್ ಅಂತ. ಇವನನ್ನೇ ಬಿಡೋಕ್ಕೆ ಮಂಗಳೂರಿಗೆ ಹೋಗ್ತಾ ಇರೋದು. ಆಲ್ರೆಡಿ ಅವ್ನ ಫ್ರೆಂಡ್ಸ್ ಎಲ್ಲ ಕಾಲ್ ಮಾಡ್ತಾಯಿದ್ರು, ಎಲ್ಲಿದೆಯಾ ಏನು ಬರ್ತಾ ಇದೆಯಾ ಅಂತ ಕಾಲ್ ಮಾಡ್ತಾಯಿದ್ರು. ನೋಡಿ ಬಸ್ಸು ಹೊರಡ್ತು, ಹೋಗ್ತಾ ಇದ್ದ ಬಸ್ಸು. ಅಂತೂ ಮೂಡುಬಿದ್ರೆ ತಲುಪಿದ್ವಿ. ಮೂಡುಬಿದ್ರೆ ಅಂದ ತಕ್ಷಣ ಗೊತ್ತಾಗಿರಬೇಕು ನಿಮಗೆ ನಾವು ಎಲ್ಲಿ ಹೋಗ್ತಾ ಇದ್ದೀವಿ ಅಂತ. ಆಳ್ವಾಸ್ಗೆ. ಮೂಡುಬಿದ್ರೆಯಿಂದ ಆಳ್ವಾಸ್ಗೆ 2 ಕಿಲೋಮೀಟರ್ ಆಗುತ್ತೆ. ಅಲ್ಲಿ ಬಸ್ ಯಾವುದು ಸಿಗಲ್ಲ, ಆಟೋದಲ್ಲೇ ಹೋಗಬೇಕು. ಅದರಿಂದ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಫೈನಲಿ ಆಳ್ವಾಸ್ಗೆ ರೀಚ್ ಆದ್ವಿ. ಇದು ಫಸ್ಟ್ PU ಸೆಕೆಂಡ್ PU ಕಾಲೇಜ್ ಎಂಟ್ರೆನ್ಸ್. ಇದು ತುಂಬ ದೊಡ್ಡ ಬಿಲ್ಡಿಂಗು. ಪೂರ್ತಿ ಕ್ಯಾಪ್ಚರ್ ಮಾಡೋಕ್ಕಾಗಿಲ್ಲ ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಡೈರೆಕ್ಟಾಗಿ ರೂಮಿಗೆ ಬಂದ್ವಿ. ಯಾಕೆಂದರೆ ಲಗೇಜ್ ಎಲ್ಲ ಇಟ್ಟು ಫ್ರೆಶ್ ಅಪ್ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಕಾಲೇಜ್ಗೆ ಹೊರಡಬೇಕು. ತುಂಬ ಸುಸ್ತಾಗ್ಬಿಟ್ಟಿತ್ತು ಟ್ರಾವೆಲ್ ಮಾಡಿ. ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ತಿಂಡಿ ತಿನ್ಕೊಂಡು ಹೊರಡೋಣ ಅಂತ ಅಂದ್ಬಿಟ್ಟು ಇವಾಗ ಕ್ಯಾಂಟೀನಿಗೆ ಬಂದ್ವಿ. ಇಲ್ಲಿ ದೋಸೆ ಪೂರಿ ಎಲ್ಲ ಆರ್ಡ್ರ್ ಮಾಡಿದ್ವಿ. ಆದರೆ ಯಾವುದೂ ಚೆನ್ನಾಗಿರಲಿಲ್ಲ. ನಮ್ಮೂರೂಟ ನಮಗೆ ಸರಿ. ಅದನ್ನೇ ನನ್ನ ಮಗಳೂ ಹೇಳ್ತಾ ಇದ್ದಾಳೆ, ಪೂರಿನೂ ಚೆನ್ನಾಗಿರಲಿಲ್ಲ, ದೋಸೆನೂ ಚೆನ್ನಾಗಿರಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ, ಅದನ್ನೇ ತಿನ್ಕೊಂಡು ಬಂದ್ವಿ ಕಾಲೇಜ್ ಹತ್ರ. ಆಯುಷ್ ಫ್ರೆಂಡ್ಸ್ ಅವ್ರ ತಂದೆ ತಾಯಿ ಎಲ್ಲ ಬಂದಿದ್ದರು. ಅವ್ರ ಮುಂದೆ ಹೋಗ್ತಾ ಇದ್ದಾರೆ ನೋಡಿ, ಅವರೇ. ಫಸ್ಟು ಆಫೀಸ್ ರೂಮ್ ಸಿಗುತ್ತೆ. ಆಮೇಲೆ ಆಫೀಸ್ ರೂಮ್ ಒಳಗಡೆ ಹೋಗಿ ಅಲ್ಲಿ ಪಾಸ್ ತೊಗೊಂಡು ಫಸ್ಟ್ ಫ್ಲೋರ್ಗೆ ಹೋಗಿ ಅಲ್ಲಿ ಎಂಟ್ರಿ ಮಾಡಿಸ್ಕೊಂಡು ಆಮೇಲೆ ಟೋಕನ್ ಕೊಡ್ತಾರೆ. ಟೋಕನ್ ತೊಗೊಂಡು ನಾವು ಒಳಗಡೆ ಹೋಗಬೇಕು. ಅದರಲ್ಲಿ ನಂಬರ್ ಇರುತ್ತೆ ಟೋಕನಲ್ಲಿ. ಆ ನಂಬರ್ ಪ್ರಕಾರ ನಾವು ವೆಯ್ಟ್ ಮಾಡಬೇಕಲ್ಲ ಒಳಗಡೆ ಹೋಗಿ. ಚೇರೆಲ್ಲ ಹಾಕಿರ್ತಾರೆ, ಅಲ್ಲಿ ನಂಬರ್ ಬರೋ ತನಕ ಇಲ್ಲೇ ಕೂತಿರಬೇಕು. ಇದು ನೀಟ್ ಎಕ್ಸಾಮ್ ಬುಕ್ಸ್ಗಳು. ನೀಟ್ ಎಕ್ಸಾಮ್ ಬೇಕಾಗಿರುವಂತಹ ಬುಕ್ಗಳೆಲ್ಲ ಇಲ್ಲಿ ಇಟ್ಟಿದ್ದಾರೆ, ನೋಡಬಹುದು. ಫಸ್ಟ್ PU ಸೆಕೆಂಡ್ PU ಹೈಯೆಸ್ಟ್ ಕೋರ್ಸ್ ಮಾಡಿರ್ತಾರಲ್ಲ ಅವ್ರದ್ದೆಲ್ಲ ಇಲ್ಲಿ ಫೋಟೋಸ್ ಹಾಕಿದ್ದಾರೆ. ಇಲ್ಲಿ ಪೇರೆಂಟ್ಸ್ಗಳಿಗೆ ಇನ್ನೇನು ಬೇಕು, ಮಕ್ಕಳದ್ದು ಈ ಥರ ಫೋಟೋಸ್ ಬಂದರೆ ಸಾಕು. ಇದೇ ಉದ್ದೇಶದಿಂದನೇ ಮಕ್ಕಳನ್ನ ಅಷ್ಟು ದೂರದಿಂದ ಕರ್ಕೊಂಡು ಬಂದು ಇಲ್ಲಿಗೆ ಅಷ್ಟು ಫೀಸ್ ಕಟ್ಟಿ ಸೇರಿಸೋದು. ಅಟ್ಲೀಸ್ಟ್ ಒಳ್ಳೆ ಮಾರ್ಕ್ಸ್ ತಗೊಂಡು ಒಂದು ಡಿಸಿಪ್ಲಿನ್ ಕಲ್ತ್ಕೊಂಡು ಬಂದರೆ ಅದೇ ಖುಷಿ ಅಲ್ವಾ. ಫೀಸ್ ಎಲ್ಲ ಕಟ್ಟಿ ಅಡ್ಮಿಷನ್ ಎಲ್ಲ ಆಯಿತು. ಅಷ್ಟರಲ್ಲಿ ಮಧ್ಯಾಹ್ನ 1:30 ಆಯಿತು. ಕ್ಯಾಂಟೀನ್ಗೆ ಊಟಕ್ಕೆ ಹೋಗೋಣ ಅಂತ ಬಂದ್ವಿ. ಆಳ್ವಾಸ್ ಕ್ಯಾಂಪಸಲ್ಲೇ ಕ್ಯಾಂಟೀನ್ ಇರುತ್ತೆ. ಬೆಳಿಗ್ಗೆ ತಿಂಡಿನೂ ಚೆನ್ನಾಗಿರಲಿಲ್ಲ, ಈಗಾದರೂ ಚೆನ್ನಾಗಿ ಊಟ ಮಾಡೋಣ ಅಂತ ಬಂದೋ ಕ್ಯಾಂಟೀನ್ಗೆ. ಇಲ್ಲಿ ಎಗ್ ಫ್ರೈಡ್ ರೈಸು ಮತ್ತು ಚಿಕನ್ ಬಿರಿಯಾನಿ, ಚಿಕನ್ ಫ್ರೈಡ್ ರೈಸು 3 ತಗೊಂಡ್ವು. ತುಂಬ ಚೆನ್ನಾಗಿತ್ತು, ಪರವಾಗಿಲ್ಲ ಬೆಳಗ್ಗೆಗಿಂತ
80% ಚೆನ್ನಾಗಿತ್ತು. ಹೊಟ್ಟೆ ತುಂಬ ಊಟ ಮಾಡಿದ್ವಿ, ಸಾಕಾಗ್ಬಿಟ್ಟಿತ್ತು ನಮಗೆ. ಆಮೇಲೆ ತುಂಬ ಸೆಕೆ ಬೇರೆ. ಇನ್ನು ಊಟ ಎಲ್ಲ ಮುಗಿಸಿ ರೂಮಿಗೆ ಬಂದು ನೆಕ್ಸ್ಟ್ ರಿಟರ್ನ್ ಬಸ್ ಇರೋದು ನಮಗೆ ರಾತ್ರಿ 9:30ಗೆ. ಅಲ್ಲಿ ಗಂಟ ಇನ್ನೇನು ಮಾಡೋದು, ರೂಮಲ್ಲಿ ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಮಂಗಳೂರಲ್ಲಿ ಮಳೆ ಬರ್ತಿದ್ರು, ತುಂಬಾ ಸೆಕೆ. ಹಾಗೆ ಮಾತಾಡ್ತಾ ಕೂತಿದ್ವಿ, ಟೈಮು ಆಯಿತು. ಈಗ ಮೂಡುಬಿದ್ರೆಗೆ ಬಂದು ಹೋಟೆಲಿಗೆ ಬಂದ್ವಿ. ಇಲ್ಲಿಂದ ಊಟ ಮಾಡಿಕೊಂಡು ನೆಕ್ಸ್ಟು ರಿಟರ್ನ್ 9:30ಗೆ ಬಸ್ ಇದೆ, ಹೊರಡಬೇಕು. ಆಯುಷ್ ಫ್ರೆಂಡ್ಸು ಬಂದಿದ್ರು, ಜೊತೆಗೆ ಎಲ್ಲ ಊಟ ಮಾಡಿ ಅವರು ಆಳ್ವಾಸ್ಗೆ ಹೊರಟರು. ನಾವು ರಿಟರ್ನ್ ಮೈಸೂರಿಗೆ ಹೊರಟ್ವಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.